ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಏನಂದ್ರೆ ಒಂದು ಹೇರ್ ಆಯಿಲ್ ಅನ್ನ ನಾನು ಮನೆಯಲ್ಲೇ ತಯಾರು ಮಾಡೋದು ಹೇಳ್ತೀನಿ. ಇದನ್ನ ನೀವು ಒಂದ್ಸರಿ ಮಾಡಿಟ್ಕೊಂಡು 1 ತಿಂಗಳು ಅಥವಾ 2 ತಿಂಗಳು ಸ್ಟೋರ್ ಮಾಡಿಟ್ಕೋಬಹುದು. ಇದು ಏನೂ ಆಗೋದಿಲ್ಲ. ಹರ್ಬಲ್ ಆಯಿಲ್ ತರನೇ ನೀವು ಯೂಸ್ ಮಾಡಬಹುದು. ಇದನ್ನ ಮನೆಯಲ್ಲಿ ಹೇಗೆ ತಯಾರು ಮಾಡೋದು ಅಂತ ಹೇಳ್ತೀನಿ. ಇದಕ್ಕೆ ಬೇಕಾಗಿರೋ ಪದಾರ್ಥ ಮತ್ತು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಹೊಸಬರು ಯಾರು ಇದ್ರೆ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಮರೆಯದೆ ಪ್ರೆಸ್ ಮಾಡಿ. ಇದೇ ತರ ಉಪಯುಕ್ತ ಮಾಹಿತಿಯನ್ನು ನಾನು ಮತ್ತೆ ಮುಂದಿನ ವಿಡಿಯೋಗಳು ತಿಳಿಸ್ತಾ ಬರ್ತಾ ಇರ್ತೀನಿ. ನೀವು ಅದನ್ನು ಉಪಯೋಗ ಮಾಡ್ಕೋಬಹುದು. ಇವಾಗ ನೀವು ಕಾಸ್ಟ್ಲಿ ಆಗಿರೋ ಹರ್ಬಲ್ ಆಯಿಲ್ ತಂದು ನೀವು ಹಚ್ಕೊಳ್ಳೋದ್ರ ಬದಲಿ ನೀವು ಮನೆಯಲ್ಲೇ ನೀವೇ ತಯಾರು ಮಾಡಿದ್ರೆ ನಿಮಗೂ ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ. ಯಾಕಂದ್ರೆ ಇದರಲ್ಲಿ ಯಾವುದು ಕೆಮಿಕಲ್ ಇಲ್ಲ, ಇದು ನಾವೇ ಮಾಡಿದೀವಿ ಅನ್ನೋ ಒಂದು ಫೀಲಿಂಗ್ ಇರ್ತದೆ. ಪ್ಲಸ್ ಅದರಲ್ಲಿ ನಿಮ್ಗೆ ಅಲರ್ಜಿ ಸಹ ಆಗಲ್ಲ, ಭಯನೂ ಆಗಲ್ಲ. ಯಾವುದೋ ಅಂತಂದು ಹಚ್ಕೊಳ್ಬೇಕಂದ್ರೆ ಒಂದೊಂದ್ಸಲ ಭಯ ಆಗ್ಬೋದು, ಅಥವಾ ಹಚ್ಕೊಂಡಾದ್ಮೇಲೂ ನೀವು ಕೂದಲು ಇವೆಲ್ಲ ಪ್ರಾಬ್ಲಮ್ ಆಗೇ ಆಗ್ತದೆ. ಇದರಿಂದ ನಿಮ್ಗೆ ಯಾವ ಸೈಡ್ ಎಫೆಕ್ಟ್ ಆಗಲ್ಲ. ಇದನ್ನು ವಾರದಲ್ಲಿ ಒಂದು 2 ಸರಿ ಅಥವಾ 3 ಸರಿ ನೀವು ಹಚ್ಕೊಂಡು 1 ಅವರ್ ಬಿಟ್ಟು ಆಮೇಲೆ ತಲೆ ತೊಳ್ಕೋಬಹುದು. ಇದನ್ನ ಮಾಡ್ತಾ ಬನ್ನಿ. ನೀವು ತಲೆ ಹಚ್ಕೊಂಡು ಸ್ನಾನ ಮಾಡಿ ಬಿಟ್ಟು ನೋಡಿ, ಆಮೇಲೆ ನಿಮ್ಗೆ ಅನ್ಸುತ್ತೆ 1 ತಿಂಗಳಲ್ಲೇ ನಿಮ್ಗೆ ಕೂದಲಲ್ಲಿ ಡಿಫ್ರೆನ್ಸ್ ಕಾಣಿಸ್ತದೆ. ಎಲ್ಲಿ ಬೊಕ್ಕತಲ್ಲಿ ಇರ್ತದೆ ಅಲ್ಲಿ ಸಹ ಹೊಸ ಕೂದಲು ಬೆಳಿತಾವ. ಆಮೇಲೆ ಉದುರೋದು ಕಡಿಮೆ ಆಗ್ತದೆ. ಮತ್ತೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ರು ಅದು ಸಹ ಕಡಿಮೆ ಆಗ್ತದೆ. ಇದಕ್ಕೆ ಏನ್ ಬೇಕಂದ್ರೆ ಫಸ್ಟ್ ಒಂದು ಕಪ್ಪಲ್ಲಿ ಇದು ಟೀ ಸ್ಪೂನ್ ಇಲ್ಲಿ 3 ಟೀ ಸ್ಪೂನ್ ಅಷ್ಟು ಮೆಂತ್ಯ ಕಾಳು ತೆಗೆದುಕೊಳ್ಳಿ. 1 ಹಿಡಿಯಷ್ಟು ಬೇವಿನ ಸೊಪ್ಪು ತೆಗೆದುಕೊಳ್ಳಿ. ಆಮೇಲೆ 1 ಹಿಡಿಯಷ್ಟು ಕರಿಬೇವು ಸೊಪ್ಪು. ಇವು 3 ಹಾಗೆ ತರಿತರಿಯಾಗಿ ಮಿಕ್ಸಿಗೆ ಹಾಕಿ ರುಬ್ಕೊಂಡ್ಬಿಡಿ. ನೀರು ಹಾಕ್ಬೇಡಿ, ಹಾಗೇನೆ ಪೌಡರ್ ಮಾಡಿ ಇಟ್ಕೊಳ್ಳಿ. ನೀವಿಲ್ಲ ಅಂದ್ರೆ ನೀವು ಇದನ್ನ ಪೌಡರ್ನ ಸಪರೇಟ್ ಇಟ್ಕೋಬೇಕಂದ್ರೆ ಬೇವಿನ ಎಲೆನ ಫುಲ್ ಒಣಗಿಸ್ಕೋಬೇಕು. ಕರಿಬೇವನ್ನು ಒಣಗಿಸಿಟ್ಕೋಬಹುದು. ಈ ತರನು ಮಾಡಿ ಪೌಡರ್ ಮಾಡಿ ಇಟ್ಕೋಬಹುದು. ನಿಮ್ಗೆ ಯಾವಾಗ ಬೇಕೋ ಅವಾಗ ಕೋಕೋನಟ್ ಆಯಿಲ್ ಎಷ್ಟು ಬೇಕೋ ಅಷ್ಟಲ್ಲಿಗೆ ನಿಮ್ಗೆ ಎಷ್ಟು ಬೇಕು ಪೌಡರ್ನ ಹಾಕಿಬಿಟ್ಟು ಬಿಸಿ ಮಾಡಿ ಆ ಆಯಿಲನ್ನು ತಲೆಗೆ ಅಪ್ಲೈ ಮಾಡ್ಬೋದು. ಒಂದು ಇಲ್ಲ ಅಂದ್ರೆ ಒಂದೇ ಸರಿನೇ ನೀವು ಒಂದು 200 ml ಅಥವಾ 500 ml ಕೋಕೋನಟ್ ಆಯಿಲ್ಗೆ ಈ ಪೌಡರ್ನ ನಾನು ಎಷ್ಟು ಪ್ರಮಾಣ ಹೇಳ್ತೀನಿ ಇವಾಗ ಅಷ್ಟು ಪ್ರಮಾಣ ನೀವು ಹಾಕಿದ್ರೆ ಸಾಕು. ಅದನ್ನ ಒಂದ್ಸರಿ ಮಾಡಿಟ್ರೆ ನೀವು ಒಂದು 2 ತಿಂಗಳವರೆಗೂ ಯೂಸ್ ಮಾಡ್ಬೋದು. ಅದು ಏನೂ ಆಗೋದಿಲ್ಲ. ಅದಕ್ಕೆ ನಾನು ಹೇಳೋದು ಫಸ್ಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡಿ. ನೀವು ಅದನ್ನ ಯಾವಾಗಾದ್ರೂ ನೀವು ತಲೆ ಸ್ನಾನ ವಾರದಲ್ಲಿ 2 ಸರಿ 3 ಸರಿ ತಲೆ ತೊಳ್ಕೊಂತಾ ಇರ್ತಿಲ್ಲ, ಅವಾಗ ಇದನ್ನ ಅಪ್ಲೈ ಮಾಡ್ಕೋಕೆ ಈಜಿ ಆಗ್ತದೆ. ಇದನ್ನ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಒಂದು 3 ಟೀ ಸ್ಪೂನ್ ಅಷ್ಟು ಮೆಂತ್ಯ ಕಾಳು ಹಾಕೊಳ್ಳಿ. 1 ಹಿಡಿಯಷ್ಟು ಕರಿಬೇವು ಸೊಪ್ಪು, 1 ಹಿಡಿಯಷ್ಟು ಬೇವಿನ ಸೊಪ್ಪು. ಇವು 3 ಅಷ್ಟೇ ತರ್ತಾರೆ ಹಾಗೆ ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಂಡ್ಬಿಡಿ. ನೀರು ಮಾತ್ರ ಹಾಕ್ಬೇಡಿ. ಹಾಗೆ ಆಮೇಲೆ ಒಂದು 200 ml ಅಷ್ಟು ಕೋಕೋನಟ್ ಆಯಿಲ್ ಅನ್ನ ತೆಗೆದುಕೊಳ್ಳಿ. ಆಮೇಲೆ ಈ ಪುಡಿ ಮಾಡಿರ್ತಿರಲ್ಲ, ಈ ಪುಡಿ ಮಾಡಿರೋ ಅದಕ್ಕೆ ಹಾಕಿ ಬಾಯ್ಲ್ ಮಾಡಿ ನೀಟಾಗಿ ಒಂದು 10 ನಿಮಿಷ ಬಾಯ್ಲ್ ಮಾಡಿ. ಸಣ್ಣ ಉರಿಯಲ್ಲೇನೆ ಕುದಿಸಿ. ಅದನ್ನ ಕುದ್ದಾದ್ಮೇಲೆ ಅದ್ರ ರಸ ಬಿಡ್ತದ, ನೀಟಾಗಿ ಗ್ರೀನ್ ಕಲರ್ ಆಗುತ್ತದೆ. ಆ ತರ ಬರ್ತದೆ, ಗ್ರೀನ್ ಕಲರ್ ಆಯಿಲ್ ಆಗ್ಬಿಡ್ತದೆ. ಆಮೇಲೆ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗ್ಬಿಡಿ. ತಣ್ಣಗಾದ್ಮೇಲೆ ನೀವು ಒಂದು ಏರ್ ಟೈಟ್ ಕಂಟೈನರ್ ಅಲ್ಲಿ ಬಾಕ್ಸ್ ಅಲ್ಲಿ ತೆಗೆದಿಟ್ಟು ಆಯ್ತು. ನೀವೇನು ಫ್ರಿಜ್ ಅಲ್ಲೇ ಇಡೋದು ಬೇಕಾಗಿಲ್ಲ, ಹೊರಗಡೆನೆ ಇಟ್ಬಿಡಿ. ಏನು ಕೆಡೋದಿಲ್ಲ. 2 ತಿಂಗಳಾದ್ರೂ ಸಹ ಕೆಡಲ್ಲ. ನೀವು ತಲೆಗೆ ನೀಟಾಗಿ ರೂಟ್ಗೆ ಮತ್ತೆ ಕೂದಲಕ್ಕೆ ಫುಲ್ ಅಪ್ಲೈ ಮಾಡಿ 1 ಅವರ್ ಬಿಟ್ಟು ನೀವು ತಲೆ ತೊಳ್ಕೊಳ್ಳಿ. ಈ ತರ ವಾರದಲ್ಲಿ ಒಂದು 2 ರಿಂದ 3 ಸರಿ ಮಾಡ್ತಾ ಬನ್ನಿ. ನೀವು ಖಂಡಿತ ನಿಮ್ಮ ಕೂದಲು ಹೇರ್ ಫಾಲು ಕಡಿಮೆ ಆಗ್ತದೆ, ಡ್ಯಾಂಡ್ರಫು ಫುಲ್ ಹೊರಟೋಗ್ತದ. ಇದನ್ನ ಯೂಸ್ ಮಾಡಿ ನೋಡಿ, ಆಮೇಲೆ ನಿಮ್ಗೆ ಗೊತ್ತಾಗ್ತದ. ಆಮೇಲೆ ಇದೇ ತರ ಉಪಯುಕ್ತ ಮಾಹಿತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋದೊಂದಿಗೆ ಮುಕ್ತ ಮಾಡುತ್ತಾ ಮತ್ತೆ ಮುಂದಿನ ವಿಡಿಯೋ ಭೇಟಿ ಆಗೋಣ. ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.